ನಿನ್ನೆ ಸಂಜೆ ನಾವು ಇಲ್ಲಿ ಪ್ರತಿಭಟನೆ ಮಾಡಿದ್ವಿ, ಈ ಅಂಡರ್ ಪಾಸ್ ಓಪನ್ ಮಾಡಬೇಕು ಅಂತ. ಅವಾಗೆ ನಮ್ಮ ಅಡಿಷನಲ್ SP ಮತ್ತು ಪ್ರಾಜೆಕ್ಟ್ ಡೈರೆಕ್ಟರ್ ನಿರ್ಮಿತ ಕೇಂದ್ರದವರು ಅವರೇ ಈ ಅಂಡರ್ ಪಾಸ್ ಮಾಡಿದ್ದು. ಅವರಿಬ್ಬರು ಬಂದು ನಮಗೆ ಮಾತು ಕೊಟ್ಟಿದ್ದರು, ಇವತ್ತು ಮಧ್ಯಾಹ್ನ ಅಂದರೆ ಈ ಬೆಳಿಗ್ಗೆ 11:30 ಒಳಗೆ ನಾವು ಓಪನ್ ಮಾಡ್ತೀವಿ ಅಂತ ಹೇಳಿದರು. ಬಟ್ ಅವರು ಮಾಡಿಲ್ಲ. ಇವತ್ತು ಬೆಳಿಗ್ಗೆ ಬಂದು ನೋಡಿದ್ರೆ ಅಲ್ಲಿ ಒಂದು ನೀರಿನ ಟ್ಯಾಂಕರ್ ನಿಂತಿದೆ, ಒಬ್ಬ ಮೇಸ್ತ್ರಿ ಸಿಮೆಂಟ್ ಏನೋ ಪ್ಲಾಸ್ಟರ್ ಮಾಡ್ತಾಯಿದ್ದಾರೆ. ಈ ಒಳ್ಳೆ ಉದ್ದೇಶ ಅಲ್ಲ ಇದು. ಇದೇನು ತೋರಿಸ್ತದೆ ಇದು ಅಂದರೆ ಬ್ರಿಡ್ಜ್ ರೆಡಿ ಆಗಿಲ್ಲ, ನಾವು ಸುಳ್ಳಾಗಿ ನಾವು ಇದು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಅಂತ ಆ ಇಂಪ್ರೆಷನ್ ಕೊಡೋಕ್ಕೆ ಇದೆಲ್ಲ ಮಾಡ್ತಾ ಇರೋದು ಈ ಕಾಂಗ್ರೆಸ್ ಸರ್ಕಾರ. ನಾನು ಇವತ್ತಿನವರೆಗೂ 3 ವರ್ಷದಲ್ಲಿ ನೀವೆಲ್ಲರೂ ಇದ್ದೀರಿ, ಯಾವ ವ್ಯಕ್ತಿ ಮೇಲೆ ನಾನು ಅಲಿಗೇಷನ್ಸ್ ಮಾಡಿಲ್ಲ, ಯಾವ ವ್ಯಕ್ತಿ ಅಗೇನ್ಸ್ಟ್ ಮಾತಾಡಿಲ್ಲ. ನಾನು ಮೊದಲನೇದಾಗಿ ಫಸ್ಟ್ ಟೈಮ್ ನಾನೀಗ ಅನಿವಾರ್ಯ ಕಾರಣದಿಂದ ಭರತ್ ರೆಡ್ಡಿ ಮೇಲೆ ಮಾತಾಡಬೇಕಾಗ್ತದೆ. ಭರತ್ ರೆಡ್ಡಿ ಅವರು ಇದು ಬೇಕಂತ 9ನೇ ತಾರೀಕು ಓಪನ್ ಮಾಡಬೇಕಂತ ಇದೆಲ್ಲ ಕುತಂತ್ರ ಮಾಡ್ತಾಯಿದ್ದಾರೆ. ಇದು 3ನೇ ತಿಂಗಳ ಇಷ್ಟು ಜನ ಬಳ್ಳಾರಿಯಲ್ಲಿ ಇಷ್ಟು ಜನರಿಗೆ ಇಷ್ಟು ಕಷ್ಟ ಕೊಡ್ತಾ ಇದ್ದಾರೆ. ಬಳ್ಳಾರಿ ಜನರು ಆ ಶಾಸಕರನ್ನ ಎಲೆಕ್ಟ್ ಮಾಡಿ ಎದಕ್ಕೇನ ಎಲೆಕ್ಟ್ ಮಾಡೀವಿ ಅಂತೇಳಿ ಅನುಭವಿಸ್ತಾ ಇದ್ದಾರೆ. ಈ ಶಾಸಕರು ಒಂದೇ ಅಲ್ಲ, ಈ ಸರ್ಕಾರ ಕೂಡ ಎದಕ್ಕೆ ಆಯಿತು ಅಂತ ಕೂಡ ಅನುಭವಿಸ್ತಾ ಇದೆ. ಅಷ್ಟು ಕಷ್ಟ ಅಂದರೆ ಇನ್ಹ್ಯೂಮನ್ ಆಗಿ ಇವರು ಜನರನ್ನ ನೋಡ್ತಾರೆ. ಈ 9ನೇ ತಾರೀಕು ಎದಕ್ಕೆ ಮಾಡಬೇಕು ನನಗೂ ಗೊತ್ತಿಲ್ಲ. ಈಗ ಹೇಳ್ತಾರೆ ಟೆಕ್ನಿಕಲ್ ಇನ್ನೂ ನಮಗೆ ಕ್ಲಿಯರೆನ್ಸ್ ಬಂದಿಲ್ಲ ಅಂತಾರೆ. ಟೆಕ್ನಿಕಲ್ ಕ್ಲಿಯರೆನ್ಸ್ 1ನೇ ತಾರೀಕು ಬಂದಿದ್ದು. ಈಗ ನಾವು ಪ್ರತಿಭಟನೆ ಮಾಡಿದಾಗ ಟೆಕ್ನಿಕಲ್ ಕ್ಲಿಯರೆನ್ಸ್ ಬೇಕಾಗಿತ್ತು ಅವರಿಗೆ, ಇದಕ್ಕಿಂತ ಮುಂಚೆ ಬೇಕಾಗಿದ್ದಿಲ್ಲ. ಈಗ ಒಬ್ಬ ಮೇಸ್ತ್ರಿ ಹಿಡ್ಕೊಂಡು ಸಿಮೆಂಟ್ ಹಚ್ಚೋದು ಬೇಕಾಗಿತ್ತಾ? ಈಗ ಇದೆಲ್ಲ ತೋರಿಸೋದೇನು? ಈ ಅಂಡರ್ ಪಾಸಲ್ಲಿ ದೊಡ್ಡ ಹಗರಣ ಆಗಿದೆ. ನಾನು ನಿಮ್ಮ ಮೂಲಕ DC ಗೆ ಮನವಿ ಮಾಡೋದೇನು ಅಂದರೆ, ಈ ಅಂಡರ್ ಪಾಸ್ ರಿಪೇರಿಗೆ 1.8 crores ಖರ್ಚು ಮಾಡಿದೆ ಅಂತ ಹೇಳ್ತಾರೆ. ನೀವು ಬಂದು ನೋಡಿ ಅಲ್ಲಿ ಏನಾಗಿದೆ ಕೆಲಸ. ಏನು ಹಿಂಗೆ ಹಗರಣ ಮಾಡೋದು? ನಾನು DC ಗೆ ಒಂದೇ ಒಂದು ಮನವಿ ಮಾಡೋದು, ದಯವಿಟ್ಟು ನೀವು ಇದು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆದಮೇಲೆ ಅದು ಕರೆಕ್ಟ್ ಇದ್ದರೆ ದುಡ್ಡು ರಿಲೀಸ್ ಮಾಡಿ. ಇಲ್ಲಾಂದರೆ ಈ ಬ್ರಿಡ್ಜ್ ಇದರಲ್ಲಿ ದೊಡ್ಡ ಹಗರಣ ಆಗಿದೆ ಅಂತ ನಂದು ಆರೋಪ. ಈಗ ಕನ್ಕ್ಲೂಷನ್ ಒಂದೇ ಹೇಳ್ತೀನಿ ನೋಡ್ರಿ, ಈಗ ನಾವು ಜನರಿಗೆ ತೊಂದರೆ ಆಗ್ತಾಯಿದೆ ಅಂತ ನಾವು ಪ್ರೊಟೆಸ್ಟ್ ಮಾಡ್ತಾಯಿದ್ದೀವಿ. ಈಗ ನಾನು ಜನರಿಗೆ ತೊಂದರೆ ಕೊಡಬಾರ್ದು. ನಮ್ಮ ಪಕ್ಷ, ನಮ್ಮ ಸಿದ್ಧಾಂತ ಅದು, ನಾವು ಯಾರಿಗೆ ತೊಂದರೆ ಕೊಡಲ್ಲ. ಈಗ ನಾನು ರಾಯಲ್ ಸರ್ಕಲ್ಗೆ ಹೋಗಿ ಬಂದ್ ಮಾಡಿದೆ, ದುರ್ಗಮ್ ಗುಡಿ ಬಂದ್ ಮಾಡಿದೆ, ಬಳ್ಳಾರಿಗೆ ಬಂದ್ ಮಾಡಿದೆ. ಜನರಿಗೆ ತೊಂದರೆ ಆಗ್ತದೆ ಇಲ್ಲ, ಅದಕ್ಕೆ ನಾವು ಅಂಥದ್ದು ಯಾವುದು ಮಾಡಲ್ಲ. ಈಗ ಸದ್ಯಕ್ಕೆ ನಾವು ಆಯಿತು, ಅವರು ಜಿದ್ದಿಡ್ದಿದ್ದಾರಲ್ಲ 9ನೇ ತಾರೀಕು ಮಾಡ್ತಾರಂತ ಮಾಡ್ಕೊಂಡು ಹೋಗಿ. ಅದೇನೋ ಟೆಕ್ನಿಕಲ್ ರೀಸನ್ ಅಂತಾರೆ, ಯಾವ ರೀಸನ್ ಅಂತಾರೆ ಅದು ನನಗೆ ಗೊತ್ತಿಲ್ಲ. ಇದೆಲ್ಲ ಏನು ನಾವು ಪ್ರೊಟೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇವೆಲ್ಲ ಉದ್ಭವ ಆಗ್ತಾಯಿದೆ. ಟೆಕ್ನಿಕಲ್ ರೀಸನು, ಅಲ್ಲೊಬ್ಬ ಮೇಸ್ತ್ರಿನ ಹಿಡ್ಕೊಂಡು ಕೆಲಸ ಮಾಡೋದು, ಆ ಗ್ರಿಲ್ ಸರಿ ಇಲ್ಲ ಅಂತ ಹೇಳೋದು. ಈಗ ಈ ಗ್ರಿಲ್ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಗ್ರಿಲ್ ರೆಡಿ ಆಗಿದ್ದು ಅಲ್ಲಿ ಸರಳಾದೇವಿ ಕಾಲೇಜಲ್ಲಿ ಇಟ್ಟಿದ್ದಾರೆ, ಸರಿ ಇಲ್ಲ ಅಂತ ಹೇಳ್ತಾರೆ. ಈಗ ಎದಕ್ಕೆ ಇವೆಲ್ಲ ಮಾಡ್ತಾರೆ ನೋಡ್ರಿ? ಬಳ್ಳಾರಿಯಲ್ಲಿ ಯಾವುದನ್ನ ಕೆಲಸ ಮಾಡ್ತಾರೆ ಅಂತೇಳಿ ಬೇರೆ ಪಕ್ಷಕ್ಕೆ ಹಾಕಿ ಓಟನ್ನು ಗೆಲ್ಲಿಸಿದಾರೆ. ಅವ್ರು ನೋಡ್ರಿ, ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಒಂದೇ ಒಂದು ಕೆಲಸ ಮಾಡಿದಾರ. ಆ ಒಂದು ಕೆಲಸವನ್ನು ಕೂಡ ಸರಿಗೆ ಮಾಡಿದಾರಲ್ಲ, ಓಪನ್ ಕೂಡ ಮಾಡೋಕ್ಕಾಗ್ತಾಯಿಲ್ಲ. ಸುಧಾ ಕ್ರಾಸಲ್ಲಿ ಗೇಟಲ್ಲಿ ಬಂದಾಗಿದೆ, ಇದು ಬಂದಾಗಿದೆ. ಹಾರ್ಟ್ ಸಿಟಿ ಇವೆರಡು ಬಂದಾದರೆ ಎಲ್ಲ ಮೋತಿ ಬ್ರಿಡ್ಜ್ ಮೇಲಿಂದನೇ ಬರಬೇಕೆಲ್ಲ. ಎಲ್ಲರೂ ಮೋತಿ ಬ್ರಿಡ್ಜ್ ಮೇಲೆ ನೋಡ್ರಿ. ಮೊನ್ನೆ ಕೂಡ ಒಬ್ಬರು ಹಾರ್ಟ್ ಅಟ್ಯಾಕ್ ಆಗಿ ಬಳ್ಳಾರಿ ಹೃದಯದಲ್ಲಿ ಹೋಗುವಾಗ ಅಡ್ಡ ಆಗಿ ಟ್ರಾಫಿಕ್ ಆಗಿ ಅಲ್ಲೇ ತೀರ್ಕೊಂಡ್ಬಿಟ್ರು. ಎದಕ್ಕೆ ಇವರು 9ನೇ ತಾರೀಕು ಮೊದಲು ಹೇಳಿದರು, ಜನವರಿ 26ನೇ ತಾರೀಕಿಗೆ ಓಪನ್ ಮಾಡ್ತೀರ ಅಂತ ಹೇಳಿದರು. ಮತ್ತೆ ವಾಯ್ದಾನ ಹಾಕಿರ 9ನೇ ತಾರೀಕು ಅಂತ ಹೇಳ್ಯಾರ. ಮತ್ತೆ 9ರಿಂದ ಪುನಃ ಮತ್ತೆ ಮುಂದೆ ಆಗ್ತಾರಂತೇಳಿ ಸುದ್ದಿ ಇದೆ. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀವಿ, ಜನರಿಗೆ ತೊಂದರೆ ಮಾಡಬೇಡ್ರಿ. ದಯವಿಟ್ಟು ನೀವು ಓಪನ್ ಮಾಡ್ಬೇಕಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ತಿದ್ವಿ. ಎಲ್ಲರೂ, ನಾವು ಒಂದೇ ಅಲ್ಲ, BJP ಪಕ್ಷದ ಎಲ್ಲರೂ ಬರ್ತಿದಾರ, ಕನ್ನಡ ರಕ್ಷಣಾ ವೇದಿಕೆ ಅವರು ಬರ್ತಿದಾರ. ಎಲ್ಲರಿಗೂ ತೊಂದರೆ ಐತ್ರಿ. ಎಲ್ಲ
ಎಲ್ಲ ಡಿಪಾರ್ಟ್ಮೆಂಟ್ ಹೋಗ್ಬೇಕಂದ್ರೆ ಅವ್ರು ಹೆಂಗೆ ಹೋಗ್ಬೇಕು, ಹಿಂಗಿಂದ ಮೋತಿದಲ್ಲಿ ಹೋಗ್ಬೇಕು, ಇಲ್ಲ ಈ ಅಂಡರ್ ಬ್ರಿಡ್ಜಿಂದ ಹೋಗ್ಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಬಂದಾಗಿರ್ತಾರ ಅವ್ರು ದಯವಿಟ್ಟು ಓಪನ್ ಮಾಡೋಕ್ಕಂತೇಳಿ ವಿನಂತಿ ಮಾಡ್ತಿದ್ದೀವಿ. ಈ ರಾಜಕೀಯ ಮಾಡೋಕ್ಕೆ ಹೋಗ್ಬೇಡ್ರಿ. ಈ ರಾಜಕೀಯ ಮಾಡಿ ಈ ಜನಕ್ಕೆ ತೊಂದರೆ ಕೊಡಬಾರ್ದು ಅಂತ ಕೂಡ ವಿನಂತಿ ಮಾಡ್ತಿದ್ದೀವಿ.